ನ್ಯೂಸ್ 18 ಕನ್ನಡ ಡಿಜಿಟಲ್ ಲೈವ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ಬ ಮಹಿಳೆಯರು ಕೂಡ ಅಷ್ಟೇ ನೋಡಲೇಬೇಕಾದಂತಹ ಒಂದು ಸ್ಟೋರಿ ಇದು. ಅದರಲ್ಲೂ ಕೂಡ ಅಷ್ಟೇ ಮದುವೆ ಆಗಿರುವಂತಹ ಆಂಟಿಗಳಂತೂ ಈ ಒಂದು ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಲೇಬೇಕಾಗಿದೆ. ಯಾಕಂದ್ರೆ ಇಂತಹ ಮದುವೆ ಆಗಿರುವಂತಹ ಆಂಟಿಗಳನ್ನೇ ಟಾರ್ಗೆಟ್ ಮಾಡ್ತಿರುವಂತಹ ಖತರ್ನಾಕ್ ಕಾಮುಕನೊಬ್ಬನನ್ನ ಬೆಂಗಳೂರಿನ HSR ಲೇಔಟ್ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಅರೆಸ್ಟ್ ಮಾಡಿರುವಂತಹ ಒಂದು ಕಾಮುಕ ಆತ ಒಬ್ಬ ಟೆಕ್ಕಿ ಆಗಿದ್ದ. ಬೆಂಗಳೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಆತ ಕೆಲಸವನ್ನು ಕೂಡ ಮಾಡಿಕೊಂಡಿದ್ದ. ಆದ್ರೆ ಆತ ಮೂಲತಃ ಅಸ್ಸಾಂನವನು. ಅಸ್ಸಾಂ ಮೂಲದ ಈ ಒಂದು ಯುವಕ ಏನಿದ್ದಾನೆ, ಫೈಜಲ್ ಎನ್ನುವಂತ ಯುವಕ ಈತ ಯಾವ ರೀತಿಯಾಗಿ ಆಂಟಿಗಳಿಗೆ ಈ ಒಂದು ಇನ್ಸ್ಟಾಗ್ರಾಮ್ ನ ಮುಖಾಂತರ ಗಾಳ ಹಾಕ್ತಿದ್ದ ಅನ್ನುವಂತ ಒಂದು ಇಂಟ್ರೆಸ್ಟಿಂಗ್ ಆದಂತಹ ವಿಚಾರವನ್ನ ನಾನು ಇವತ್ತು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದರಲ್ಲೂ ಪ್ರಮುಖವಾಗಿ ಒಂದು ಫೈಜಲ್ ಎನ್ನುವಂತ ವ್ಯಕ್ತಿ ಏನಿದ್ದಾನೆ, ಈತ ಒಂದು ಫೇಕ್ ಅಕೌಂಟ್ ಗಳನ್ನ ಇನ್ಸ್ಟಾಗ್ರಾಮ್ ಮೂಲಕ ಆತ ಮಾಡ್ಕೊಂಡು ಬರ್ತಿದ್ದ. ಅಂದ್ರೆ ಫೇಕ್ ಅಕೌಂಟ್ ಅದನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅದರ ಮುಖಾಂತರವಾಗಿ ಒಂದಷ್ಟು ಜನರನ್ನ, ಅದರಲ್ಲೂ ಕೂಡ ಅಷ್ಟೇ ಆತ ಒಂದು ಸ್ಕ್ರಾಲ್ ಮಾಡ್ತಾ ಬರ್ತಿದ್ದ. ಯಾರೆಲ್ಲ ಚಂದದ ಹುಡುಗಿಯರಿದ್ರೆ ಅವರನ್ನ ಒಂದು ಮಾರ್ಕ್ ಮಾಡ್ಕೊಂಡು ಹೋಗ್ತಾನೆ. ಅದರಲ್ಲೂ ಕೂಡ ಅಷ್ಟೇ ಮದುವೆ ಆಗಿರುವಂತಹ ಹುಡುಗಿಯರಿಗೆ ಇಮಿಡಿಯೇಟ್ ಆಗಿ ಆತ ಒಂದು ಫ್ರೆಂಡ್ ರಿಕ್ವೆಸ್ಟ್ ಅನ್ನ ಕಳಿಸ್ತಾ ಹೋಗ್ತಾನೆ. ಹೀಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದಂತಹ ಬಳಿಕ ಆ ಒಂದು ಮಹಿಳೆಯರು, ಅದರಲ್ಲೂ ಕೂಡ ಅಷ್ಟೇ ಎಸ್ಪೆಷಲಿ ಮದುವೆ ಆಗಿರುವಂತಹ ಮಹಿಳೆಯರು ಅದನ್ನ ರಿಕ್ವೆಸ್ಟ್ ಅನ್ನ ಅಕ್ಸೆಪ್ಟ್ ಮಾಡಿದಂತಹ ಬಳಿಕ ಆತ ಅಸಲಿ ಆಟವನ್ನ ಶುರು ಮಾಡ್ತಿದ್ದ. ಅದು ಯಾವ ರೀತಿಯಾಗಿ ಅಂತಾನು ಕೂಡ ಹೇಳ್ತೀನಿ. ಅಂದ್ರೆ ಯಾವಾಗ ಆ ಒಂದು ಫ್ರೆಂಡ್ ರಿಕ್ವೆಸ್ಟ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂತಾರೆ, ಅಕ್ಸೆಪ್ಟ್ ಮಾಡ್ಕೊಂಡಿದ್ದಂತ ಬಳಿಕವೇ ಈತ ಮೆಸೇಜ್ ಗಳನ್ನ ಮಾಡಕ್ಕೆ ಶುರು ಮಾಡ್ತಾನೆ. ಅದು ಕೂಡ ಅಷ್ಟೇ ಯಾವ ರೀತಿಯಾದಂತಹ ಮೆಸೇಜ್ಗಳು ಇರುತ್ತೋ ಅಂತಂದ್ರೆ, ಒಂದು ಬಣ್ಣದ ಮಾತುಗಳನ್ನ ಹಾಡ್ತಾ ಹೋಗ್ತಾನೆ. ಅದು ಕೂಡ ಅವರು ಇಂಪ್ರೆಸ್ ಆಗುವಂತಹ ರೀತಿಯಲ್ಲಿ ಒಂದಷ್ಟು ವರ್ಡ್ಸ್ ಅನ್ನ ಆತ ಯೂಸ್ ಮಾಡ್ಕೊಂತ ಹೋಗ್ತಿರ್ತಾನೆ. ಜೊತೆಗೆ ಈತನಿಗೆ ಏನಾದ್ರೂ ಇಂಪ್ರೆಸ್ ಆದ್ರು ಅನ್ಕೊಳ್ಳಿ, ಅಂತಹ ಆಂಟಿಗಳನ್ನ ಈತ ಮೊಬೈಲ್ ನಂಬರ್ ನ ಎಕ್ಸ್ಚೇಂಜ್ ಮಾಡ್ಕೊಳ್ತಿದ್ದ. ಅಂದ್ರೆ ಮೊಬೈಲ್ ನಂಬರ್ ಒಂದ್ಸಲ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾದಂತ ಬಳಿಕ ಅವರನ್ನ ಮೀಟ್ ಮಾಡುವಂತದ್ದು ಅಥವಾ ಪದೇ ಅವರನ್ನ ಬೇರೆ ಹೊರಗಡೆ ಕರ್ಕೊಂಡೋಗಿ ಊಟ ಆಗಿರ್ಬೋದು, ಇನ್ನಿತರದನ್ನ ತಿನ್ಸುವಂತದ್ದಾಗಿರ್ಬೋದು, ಈ ರೀತಿ ಪ್ರತಿನಿತ್ಯವೂ ಕೂಡ ಮಾಡ್ಕೊಂಡು ಹೋಗ್ತಿದ್ದ. ಯಾವಾಗ ಅವರಿಗೆ ಈತನ ಮೇಲೆ ನಂಬಿಕೆ ಬರುತ್ತೋ ಅಲ್ಲಿವರೆಗೂ ಕೂಡ ಈತ ಹೊರಗಡೆ ಕರ್ಕೊಂಡು ಹೋಗುವಂತದ್ದು ಅಥವಾ ಬೇರೆ ಪ್ಲೇಸ್ಗಳಿಗೆ ಹೋಗುವಂತದ್ದು, ಸುತ್ತಾಡುವಂತದ್ದು, ಈ ರೀತಿಯಾದಂತಹ ಒಂದು ಚಟುವಟಿಕೆಗಳನ್ನ ಮಾಡ್ಕೊಂಡು ಬರ್ತಿದ್ದ. ಯಾಕಂದ್ರೆ ಆ ಒಂದು ಫೋಟೋದಲ್ಲಿರುವಂತಹ ಒಂದು ಆರೋಪಿಯನ್ನ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲೋ ಒಂದ್ ರೀತಿ ಫಿಲಿಂ ನಲ್ಲಿರುವಂತಹ ಹೀರೋ ರೀತಿಯ ಇದ್ದಾನೆ. ಯಾಕಂದ್ರೆ ಅಷ್ಟು ಸುಂದರವಾಗಿದ್ದಾನೆ. ಆತನ ನೋಡುವಂತಹ ಬಹುತೇಕರು ಆತನನ್ನ ಮೊದಲನೇ ನೋಟದಲ್ಲಿ ಇಷ್ಟವನ್ನು ಕೂಡ ಪಡ್ತಾ ಇದ್ರು. ಇಂತಹ ಪ್ರಮುಖವಾಗಿ ಈ ಮದುವೆ ಆಗಿರುವಂತಹ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಂತಹ ಈತ ಈ ರೀತಿಯಾಗಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ತದನಂತರ ಅವರನ್ನ ಸ್ನೇಹಿತರಾಗಿ ಮಾಡಿಕೊಂಡು ಅವರನ್ನ ಸುತ್ತಾಡಿಸಿದಂತ ಬಳಿಕ ಅವರ ಜೊತೆ ಪ್ರೀತಿಯ ಒಂದು ನಾಟಕವನ್ನು ಕೂಡ ಆಡ್ತಿದ್ದ. ಈ ಒಂದು ಪ್ರೀತಿಯ ನಾಟಕವನ್ನ ನಂಬಿ ಬಹುತೇಕರು ಕೂಡ ಅಷ್ಟೇ ವಂಚನೆಗೊಳಗಾಗಿರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಈಗಾಗಲೇ ಪೊಲೀಸರ ಒಂದು ಅನುಮಾನವಾಗಿದೆ. ಯಾಕಂದ್ರೆ ಈತನನ್ನ ಪೊಲೀಸರು ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಆತನ ಮೊಬೈಲ್ ನಲ್ಲಿರುವಂತಹ ಒಂದಷ್ಟು ದೈಹಿಕ ಸಂಪರ್ಕವನ್ನ ಬೆಳೆಸಿರುವಂತಹ ವಿಡಿಯೋಗಳನ್ನ ನೋಡಿರುವಂತಹ ಪೊಲೀಸರಿಗೆ ಈತ ಒಂದು ರೀತಿಯಾದಂತಹ ಸೈಕೋ ರೀತಿಯಾದಂತಹ ವ್ಯಕ್ತಿ. ಯಾಕಂದ್ರೆ ಈತ ವೃತ್ತಿಯಲ್ಲಿ ಟೆಕ್ಕಿ ಆಗಿರಬಹುದು, ಆದ್ರೂ ಕೂಡ ಅಷ್ಟೇ ಈತ ಹಲವು ಮಹಿಳೆಯರನ್ನ ದೈಹಿಕವಾಗಿ ಬಳಸಿಕೊಂಡಿರುವಂತಹ ಶಂಕೆ ಇದೆ ಅನ್ನುವಂತಹದ್ದು ಪೊಲೀಸರು ಆತನನ್ನ ಬಂಧನ ಮಾಡುವಂತಹ ಟೈಮ್ ನಲ್ಲಿ ಸಿಕ್ಕಂತಹ ಮೊಬೈಲ್ ನಲ್ಲಿ ಒಂದಷ್ಟು ವಿಡಿಯೋಗಳು ಲಭ್ಯವಾಗಿದೆ. ಇದೇ ಒಂದು ಕಾರಣಕ್ಕೋಸ್ಕರ ಪೊಲೀಸರೀಗ ಸದ್ಯಕ್ಕೆ ಆತನ ಹಿನ್ನೆಲೆಯಿಂದ ಹಿಡಿದು ಆತ ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದ ಮತ್ತು ಆತನ ಮೊಬೈಲ್ ನಲ್ಲಿರುವಂತಹ ವಿಡಿಯೋಗಳು ಯಾವ್ಯಾವ ಚಿತ್ರೀಕರಣ ಮಾಡಿದ್ದ ಪ್ರತಿಯೊಂದನ್ನು ಕೂಡ ಅಷ್ಟೇ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಹಾಗಾದ್ರೆ ಇಂತಹ ಟೆಕ್ಕಿ ಕಾಮುಕನನ್ನ ಪೊಲೀಸರು ಯಾವ ರೀತಿಯಾಗಿ ಹಿಡಿದ್ರು ಅನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ. ಯಾಕಂದ್ರೆ ಈತನ ಮೇಲೆ ಹಿಂದೆ ಯಾರೂ ಕೂಡ ಅಷ್ಟೇ ದೂರುಗಳನ್ನ ಕೊಟ್ಟಿರಲಿಲ್ಲ. ಯಾಕಂದ್ರೆ ಸಾಕಷ್ಟು ಜನರು ಇವನ ಬಲೆಗೆ ಬಿದ್ದಿದ್ರು, ಇವನ್ ಜೊತೆ ದೈಹಿಕ ಸಂಪರ್ಕವನ್ನು ಕೂಡ ಬೆಳೆಸಿದ್ರು. ಆದ್ರೆ ಅವರನ್ನ ವಿಡಿಯೋ ಮಾಡಿಕೊಂಡು ಹೆದರಿಸುವಂತ ಒಂದು ಕೆಲಸವನ್ನು ಕೂಡ ಈತ ಮಾಡ್ಕೊಂಡು ಬರ್ತಿದ್ದ. ಹಾಗಾದ್ರೆ ಈತ ಆಂಟಿಗಳನ್ನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದ ಅನ್ನುವಂಥದ್ದು ಕೂಡ ಅಷ್ಟೇ ಹಲವರಿಗಿರುವಂತಹ ಒಂದು ಅನುಮಾನ. ಯಾಕಂದ್ರೆ ಈತ ಪ್ರಮುಖವಾಗಿ ಮದುವೆ ಆಗಿರುವಂತಹ ಮಹಿಳೆಯರನ್ನು ಏನಕ್ಕೆ ಟಾರ್ಗೆಟ್ ಮಾಡ್ತಿದ್ದ ಅಂತಂದ್ರೆ, ಅವರ ಜೊತೆ ಒಂದು ಸ್ನೇಹ ಸಂಬಂಧವನ್ನ ಬೆಳೆಸ್ಕೊಂಡು ತದನಂತರ ಒಂದು ದೈಹಿಕವಾಗಿ ಅವರನ್ನ ಬಳಸ್ಕೊಂಡು ಅದನ್ನ ವಿಡಿಯೋ ಮಾಡಿಕೊಂಡು ಅವ್ರಿಗೆ ಥ್ರೆಟ್ ಮಾಡುವಂತದ್ದು ಬಹಳ ಈಸಿ. ಯಾಕಂದ್ರೆ ಅವ್ರಿಗೆ ಏನಾದ್ರೂ ದುಡ್ಡು ಕಾಸಿಗೆ ನಾನು ಬೇಡಿಕೆ ಇಟ್ಟೆ ಅಂತ ಹೇಳಿ ಅವ್ರು ಕೊಟ್ಟಿಲ್ಲ ಅನ್ನಂತ ಪಕ್ಷದಲ್ಲಿ ಅವರ ಗಂಡನಿಗೆ ಆ ಒಂದು ವಿಡಿಯೋನ ಕಳಿಸ್ತೀವಿ ಅಂತ ಹೇಳಿ ಹೆದರ್ಸಿದ್ರೆ ಖಂಡಿತವಾಗಿ ಅವರು ದುಡ್ಡನ್ನ ಕೊಡ್ತಾರೆ ಅನ್ನುವಂತಹ ಒಂದು ರೀತಿಯಂತ ಯೋಚನೆ ಈ ಒಂದು ಫೈಜಲ್ ಎನ್ನುವಂತಹ ಒಂದು ಟೆಕ್ಕಿ ಮಾಡಿದ್ದ. ಅದರಂತೆ ಈತ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ಕೊಳ್ತಿದ್ದ, ಪ್ರೀತಿಯ ನಾಟಕ ಆಡ್ತಿದ್ದ, ದೈಹಿಕವಾಗಿ ಬಳಸ್ಕೊಳ್ತಿದ್ದ. ಇಂತಹ ಒಂದು ವ್ಯಕ್ತಿಯ ಮೇಲೆ ಕಳೆದ ಕೆಲ ತಿಂಗಳ ಹಿಂದೆ HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಮಹಿಳೆ ದೂರನ್ನ ಕೊಡ್ತಾರೆ. ಆ ಒಂದು ಮಹಿಳೆ ಕೊಟ್ಟಂತ ದೂರಿನಲ್ಲಿ ಕೂಡ ಅಷ್ಟೇ ಈತ ಇನ್ಸ್ಟಾಗ್ರಾಮ್ ನ ಮೂಲಕ ಹೋಗಿ ಪರಿಚಯ ಆಗ್ತಾನೆ, ಪರಿಚಯ ಸ್ನೇಹವಾಗಿ ಬೆಳೆಯುತ್ತೆ, ತದನಂತರ ದೈಹಿಕವಾಗಿ ಬಳಸ್ಕೊಂಡು ಈಗ ನನ್ನನ್ನ ಬ್ಲಾಕ್ ಮೇಲ್ ಅನ್ನ ಮಾಡ್ತಿದ್ದಾನೆ ಅನ್ನುವಂತ ಒಂದು ದೂರನ್ನು ಕೂಡ ಅಷ್ಟೇ ಆ ಒಂದು ಮಹಿಳೆ ಕೊಡ್ತಾರೆ. ಈ ಮಹಿಳೆ ದೂರನ್ನ ಬಹಳ ಅಂದ್ರೆ ಬಹಳ ಸೀರಿಯಸ್ ಆಗಿ ಪೊಲೀಸರು ತಗೊಂತಾರೆ. ಯಾಕಂದ್ರೆ ಈ ರೀತಿಯಾಗಿ ಆಕೆ ಕೊಟ್ಟಂತ ದೂರಿನಲ್ಲಿ ಒಂದಷ್ಟು ಆತ ಮಾಡಿರುವಂತಹ ಕಾನ್ವರ್ಸೇಷನ್ಸ್ ಆಗಿರ್ಬೋದು ಅಥವಾ ಆತ ಕಳಿಸ್ತಾ ಇರುವಂತಹ ವಿಡಿಯೋ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಆಕೆ ಪೊಲೀಸರಿಗೆ ತೋರಿಸ್ತಾರೆ. ಅವಾಗ ಪೊಲೀಸರಿಗೆ ಕನ್ಫರ್ಮ್ ಆಗುತ್ತೆ ಈತ ನಟೋರಿಯಸ್ ಇದ್ದಾನೆ, ಈತ ಬೇರೆ ರೀತಿಯಂತ ಬ್ಲಾಕ್ ಮೇಲ್ ನ ಕೃತ್ಯಗಳನ್ನ ಮಾಡೋದಕ್ಕೆ ಮುಂದಾಗಿದ್ದಾನೆ ಅಂತ. ಇಮಿಡಿಯೇಟ್ ಆಗಿ ಪೊಲೀಸರು ಅದೇ ಒಂದು ದೂರುದಾರಿಯ ಮುಖಾಂತರವಾಗಿ
ಆತನನ್ನ ಕಾಂಟ್ಯಾಕ್ಟ್ ಮಾಡಿಸ್ತಾಳೆ. ಅವಾಗ ಆತ ಕಳೆದ ವಾರವಷ್ಟೇ ಆತ ಚೆನ್ನೈಗೆ ಬರೋದಕ್ಕೆ ಆಕೆ ಮಹಿಳೆಗೆ ಸೂಚನೆಯನ್ನು ಕೊಡ್ತಾನೆ. ಇಲ್ಲಿ ಪೊಲೀಸರಿಗಿರುವಂತಹ ಅನುಮಾನ ಏನು ಅಂತಂದ್ರೆ, ಇಷ್ಟ ದಿನ ಬೆಂಗಳೂರಿನಲ್ಲಿ ಆಕೆ ಜೊತೆ ಸುತ್ತಾಡ್ತಾ ಇದ್ದಂತ ಅಸ್ಸಾಂ ಮೂಲದ ಈ ವ್ಯಕ್ತಿ ಏಕಾಏಕಿ ಚೆನ್ನೈಗೆ ಬರೋದಕ್ಕೆ ಯಾಕೆ ಹೇಳ್ದ ಅನ್ನುವಂಥದ್ದು ಸಹಜವಾಗಿರುವಂತಹ ಒಂದು ಪ್ರಶ್ನೆ. ಇಲ್ಲಿ ಪೊಲೀಸರಿಗಿರುವಂತಹ ಅನುಮಾನ ಏನು ಅಂತಂದ್ರೆ, ಚೆನ್ನೈನಲ್ಲಿ ಕೂಡ ಅಷ್ಟೇ ತನ್ನ ಸ್ನೇಹಿತರ ಜೊತೆ ಆಕೆಯನ್ನ ಮಲಗುವಂತ ಹೇಳಿ ಹಣ ಗಳಿಸುವಂತ ಒಂದು ಉದ್ದೇಶ ಕೂಡ ಅಷ್ಟೇ ಈತನದ್ದಾಗಿತ್ತು ಅನ್ನುವಂತ ಒಂದು ಅನುಮಾನ ಇದೆ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ದೂರುದಾರ ಮಹಿಳೆ ಏನಿದ್ರೆ ಆ ಒಂದು ಮಹಿಳೆಯ ಜೊತೆ ಒಂದು ಟೀಮ್ ನ ಚೆನ್ನೈಗೂ ಕೂಡ ಹೋಗ್ತಾರೆ. ಚೆನ್ನೈಗೆ ಹೋಗಿ ಮೊದಲನೇದಾಗಿ ಆತ ಹೇಳಿದಂತ ಪ್ಲೇಸ್ಗೆ ಮೊದಲನೇದಾಗಿ ಒಂದು ಮಹಿಳೆಯನ್ನ ಕಳಿಸ್ಕೊಡ್ತಾರೆ. ಮಹಿಳೆಯನ್ನ ಕಳಿಸ್ಕೊಟ್ಟು ಆತನ ಜೊತೆ ಮಾತುಕತೆಯನ್ನ ಮಾಡ್ತಿರುವಂತಹ ಸಂದರ್ಭದಲ್ಲಿ ರೆಡ್ ಅಂಡ್ ರೆಡ್ ಆಗಿ ಚೆನ್ನೈಯಲ್ಲಿ HSR ಲೇಔಟ್ ಪೊಲೀಸರು ಆ ಒಂದು ಫೈಜಲ್ ಎನ್ನುವಂತ ಆರೋಪಿಯನ್ನ ಅರೆಸ್ಟ್ ಮಾಡ್ಕೊಳ್ತಾರೆ. ಅರೆಸ್ಟ್ ಮಾಡ್ಕೊಂಡಿದ್ದ ಬಳಿಕ ಬೆಂಗಳೂರಿಗೆ ಕರ್ಕೊಂಡು ಬಂದು ಇಂಟ್ರಾಗೇಷನ್ ಶುರು ಮಾಡ್ತಾರೆ. ಇಂಟ್ರಾಗೇಷನ್ ಶುರು ಮಾಡಿದಂತ ಸಂದರ್ಭದಲ್ಲಿ ಹಲವು ಭಯಾನಕ ವಿಚಾರಗಳು ಕೂಡ ಅಷ್ಟೇ ಹೊರಗಡೆ ಬಂದಿರುವಂತದ್ದು. ಅದರಲ್ಲಿ ಪ್ರಮುಖವಾದಂತಹ ವಿಚಾರಗಳೇನು ಅಂತಂದ್ರೆ, ಹಣ ಮಾಡುವಂತ ಉದ್ದೇಶದಿಂದ ಇನ್ಸ್ಟಾಗ್ರಾಮ್ ನ ಮುಖಾಂತರವಾಗಿ ಮದುವೆ ಆಗಿರುವಂತಹ ಮಹಿಳೆಯರನ್ನ ಟಾರ್ಗೆಟ್ ಮಾಡಿಕೊಂಡು ಅವರ ಜೊತೆ ಸಲಿಗೆಯನ್ನ ಬೆಳೆಸಿಕೊಂಡು ದೈಹಿಕವಾಗಿ ಅವರನ್ನ ಬಳಸಿಕೊಂಡು ಅದನ್ನ ವಿಡಿಯೋ ಚಿತ್ರೀಕರಣ ಮಾಡಿ ಅವರ ಗಂಡಂದ್ರಿಗೆ ಕಳಿಸ್ತೀನಿ ಅನ್ನುವಂತ ಒಂದು ಬೆದರಿಕೆಯನ್ನು ಹಾಕುವಂತ ಮುಖಾಂತರವಾಗಿ ಹಣವನ್ನ ಮಾಡಬೇಕು ಅನ್ನೋ ಉದ್ದೇಶ ಈತನದ್ದಾಗಿತ್ತು. ಸದ್ಯಕ್ಕೆ ಈತನ ಮೊಬೈಲ್ ಫೋನ್ ಅನ್ನು ಕೂಡ ಅಷ್ಟೇ ಸರ್ಚ್ ಅನ್ನ ಮಾಡ್ತಾರೆ. ಸರ್ಚ್ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಮಹಿಳೆ ಅಷ್ಟೇ ಅಲ್ಲದೆ ಇನ್ನೊಂದಷ್ಟು ವಿಡಿಯೋಗಳು ಇರುವಂತದ್ದು ಕೂಡ ಪತ್ತೆಯಾಗಿದೆ. ಈ ಒಂದು ಕಾರಣಕ್ಕೋಸ್ಕರ ಅದನ್ನ FSL ಗೆ ಕಳಿಸ್ಕೊಂಡು ರಿಟ್ರೀವ್ ಮಾಡುವಂತ ಒಂದು ಕೆಲಸಕ್ಕೂ ಕೂಡ ಈಗಾಗಲೇ ಅಧಿಕಾರಿಗಳು ಮುಂದಾಗ್ತಿರುವಂತದ್ದು. ಏನಕ್ಕಪ್ಪ ಅದನ್ನ ರಿಟ್ರೀವ್ ಗೆ ಕಳಿಸ್ತಾರೆ, ಏನಕ್ಕೆ FSL ಗೆ ಅದನ್ನ ರವಾನೆ ಮಾಡಕ್ಕೆ ಪೊಲೀಸರು ನೋಡ್ತಿದ್ದಾರೆ ಅಂತಂದ್ರೆ, ಇನ್ನೂ ಕೂಡ ಅಷ್ಟೇ ಹಲವರಿಗೆ ಇದೇ ರೀತಿಯಾದಂತಹ ಒಂದು ವಂಚನೆಯನ್ನ ಮಾಡಿರುವಂತಹ ಸಾಧ್ಯತೆ ಇದೆ ಅನ್ನುವಂತ ಒಂದು ಅನುಮಾನ ಈಗ ಸದ್ಯಕ್ಕೆ ಪೊಲೀಸರಿಗಿದೆ. ಈ ಒಂದು ಕಾರಣಕ್ಕೋಸ್ಕರ ಅದನ್ನ ಲೀಗಲ್ ಆಗಿ ಹೋಗೋಣ ಅನ್ನುವಂತ ನಿಟ್ಟಿನಲ್ಲಿ ಕೋರ್ಟ್ಗೆ ಒಂದು ಈಗಾಗಲೇ ಅನುಮತಿ ಕೋರಿ ಒಂದು ಲೆಟರ್ ಅನ್ನು ಹಾಕೊಂಡಿದ್ದಾರೆ. ಅನುಮತಿ ಅಂದ್ರೆ FSL ನ ಒಂದು ರಿಟ್ರೀವ್ ಮಾಡುವಂತ ನಿಟ್ಟಿನಲ್ಲಿ ಒಂದು ಅನುಮತಿ ಕೋರಿ ಈಗಾಗಲೇ ಒಂದು ಲೆಟರ್ ಹಾಕೊಂಡಿದ್ದಾರೆ. ಆ ಒಂದು ಕೋರ್ಟ್ ಏನಾದ್ರೂ ಅನುಮತಿ ಕೊಟ್ಟಂತ ವೇಳೆಯಲ್ಲಿ ಕಾನೂನಾತ್ಮಕವಾಗಿ FSL ನಲ್ಲಿ ಪ್ರತಿಯೊಂದನ್ನು ಕೂಡ ಒಂದು ಮೊಬೈಲ್ ನಲ್ಲಿರುವಂತಹ ಡೇಟಾ ಇಂದ ಹಿಡಿದು ಆತ ಕಾನ್ವರ್ಸೇಷನ್ ಮಾಡಿರುವಂತಹ ಚಾಟಿಂಗ್ ಅಥವಾ ಆತ ಮೊಬೈಲ್ ನಲ್ಲಿ ಏನೆಲ್ಲ ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ದೇನೆ ಆ ಒಂದು ವಿಡಿಯೋ ಎಲ್ಲವನ್ನೂ ಕೂಡ ಅಷ್ಟೇ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮುಂದಿನ ಒಂದು ಕಾನೂನಾತ್ಮಕವಾಗಿ ಏನ್ ಮಾಡಬೇಕು ಅದನ್ನ ಮಾಡಬೇಕು ಅಂತ ಈಗಾಗಲೇ ಪೊಲೀಸರು ನಿರ್ಧಾರಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಈತ ಅಸ್ಸಾಂನಿಂದ ಬೆಂಗಳೂರಿಗೆ ಬಂದಂತಹ ವ್ಯಕ್ತಿ ಬೆಂಗಳೂರಿನಲ್ಲಿ ಸಾಕಷ್ಟು ಮಹಿಳೆಯರಿಗೆ ಇದೇ ರೀತಿಯ ವಂಚನೆ ಮಾಡಿರುವಂತಹ ಒಂದು ಶಂಕೆ ಸದ್ಯಕ್ಕೆ ಮೇಲ್ನೋಟಕ್ಕೆ ಇದೆ. ಈ ಒಂದು ಕಾರಣಕ್ಕೋಸ್ಕರ ಮತ್ತು ಆತನ MO ಕೂಡ ಅದೇ ರೀತಿ ಇದೆ. ಯಾಕಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಸೋಷಿಯಲ್ ಮೀಡಿಯಾವನ್ನು ಮಾಡಿಕೊಂಡು ಸಾಕಷ್ಟು ಜನರನ್ನ ಇದೇ ರೀತಿ ಚೀಟ್ ಮಾಡಿರುವಂತಹ ಸಾಧ್ಯತೆ ಇದೆ ಅಂತ ಒಂದು ಅನುಮಾನ ಇದೆ. ಈ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಆತನ HSR ಲೇಔಟ್ ಪೊಲೀಸರು ತೀವ್ರ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಮೊಬೈಲ್ ಅನ್ನು ಕೂಡ ಈಗಾಗಲೇ FSL ಗೆ ರವಾನೆ ಮಾಡಿಬಿಟ್ಟು ಕಂಪ್ಲೀಟ್ ಆಗಿ ಮೊಬೈಲ್ ಅಲ್ಲಿ ಇರುವಂತಹ ಡೇಟಾವನ್ನು ರಿಟ್ರೈವ್ ಮಾಡುವಂತಹ ಮುಖಾಂತರವಾಗಿ ಕೂಡ ಅಷ್ಟೇ ಇನ್ನೆಷ್ಟು ಜನರು ಈತನಿಂದ ವಂಚನೆಗೊಳಗಾಗಿದ್ದಾರೆ ಅವರಿಂದಲೂ ಕೂಡ ಒಂದಷ್ಟು ದೂರುಗಳನ್ನ ಪಡ್ಕೊಂಡು ಈತನ ಮೇಲೆ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಏನೆಲ್ಲ ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಈಗಾಗಲೇ ಪೊಲೀಸರು ಕೂಡ ಅಷ್ಟೇ ಕ್ರಮವನ್ನ ಜರುಗಿಸ್ತಾ ಇರುವಂತದ್ದು. ಜೊತೆಗೆ ಆಗ್ನೇಯ ವಿಭಾಗದ DCP ಆಗಿರುವಂತಹ CK ಬಾಬಾನು ಕೂಡ ಅಷ್ಟೇ ಒಂದು ಪ್ರಕರಣವನ್ನು ಬಹಳ ಗಂಭೀರವಾಗಿ ಎತ್ಕೊಂಡಿರುವಂತದ್ದು. ಈತನಿಂದ ಯಾರೆಲ್ಲ ವಂಚನೆಗೊಳಗಾಗಿದ್ದಾರೆ ಪ್ರತಿಯೊಂದರಿಂದ ಕೂಡ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಳ್ಬೇಕು. ಜೊತೆಗೆ ಈತನನ್ನು ಕೂಡ ತೀವ್ರ ವಿಚಾರಣೆಯನ್ನ ಮಾಡ್ತಾರೆ. ಕೇವಲ ಬೆಂಗಳೂರು ಅಷ್ಟೇನಾ ಅಥವಾ ಚೆನ್ನೈ ಆಗಿರಬಹುದು ಅಥವಾ ಅಸ್ಸಾಂ ಆಗಿರಬಹುದು ಅಥವಾ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಈ ರೀತಿಯಾದಂತಹ ವಂಚನೆಗಳನ್ನ ಮಾಡಿದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಮಾಹಿತಿ ಸಂಗ್ರಹ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತದ್ದು.